ನಮಸ್ತೆ ಫ್ರೆಂಡ್ಸ್, ಇವತ್ತು ನಾವು ಕೇರಳ ಶೈಲಿಯ ಕೂಟು ಕರಿ ಮಾಡುವ. ಇದನ್ನು ಬೇರೆ ಬೇರೆ ವೆಜಿಟೇಬಲ್ಸಲ್ಲಿ ಮಾಡ್ಬೋದು. ನಾನಿವತ್ತು ಸುವರ್ಣಗೆಡ್ಡೆ ಮತ್ತು ಕಡಲೆ ಯೂಸ್ ಮಾಡಿ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಒಂದು 150 ಗ್ರಾಮ್ ಕಡಲೆಯನ್ನು ಒಂದು 5 ಗಂಟೆಗಳ ಕಾಲ ನೆನೆ ಹಾಕಿದ್ದೆ ಮತ್ತು ಅದನ್ನು ಕುಕ್ಕರ್ನಲ್ಲಿ ಒಂದು 3 ವಿಸಿಲ್ ಇಟ್ಟಿದ್ದೆ. ಈಗ ಅದನ್ನೊಂದು ಪಾತ್ರೆಗೆ ಹಾಕಿ ನಾವು ಮತ್ತೆ ಬೇಯಲಿಕ್ಕೆ ಇಡುವ. ಅದಕ್ಕೇನೆ ನಾವು ಒಂದು 1/4 kg ಸುವರ್ಣಗೆಡ್ಡೆಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿಟ್ಕೊಂಡು ಅದನ್ನು ಕೂಡ ಸೇರಿಸಿ ಇದನ್ನು ಚೆನ್ನಾಗಿ ಬೇಯಿಸಬೇಕು. ನಾವೀಗ ಮುಚ್ಚಳ ಬಿಟ್ಟು ಬೇಯಿಸಿದರೆ ಅದು ಬೇಗ ಚೆನ್ನಾಗಿ ಬೇಯುತ್ತದೆ. ಅದು ಹಾಗೆ ಬೇಯ್ತಾ ಇರುವಾಗ ನಾವು ಒಂದು ಅರ್ಧ ಚಮಚದಷ್ಟು ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಬೇಯಿಸ್ತಾ ಇರಬೇಕು. ಇದು ಹೀಗೆ ಬೇಯ್ತಾ ಇರುವಾಗ ನಾವು ಮಿಕ್ಸಿ ಜಾರ್ ತೆಕ್ಕೊಂಡು ಅದಕ್ಕೆ ಒಂದು ಚಿಕ್ಕ ಕಪ್ನಷ್ಟು ಕೊಬ್ಬರಿ ತುರಿ ಸೇರಿಸಬೇಕು. ಮತ್ತು ನಾನಿಲ್ಲಿ ಖಾರಕ್ಕೆ ಒಂದು ದೊಡ್ಡ ಚಮಚದಷ್ಟು ಮೆಣಸಿನ ಹುಡಿ ಸೇರಿಸ್ತಾ ಇದ್ದೇನೆ. ಇದನ್ನು ನೀವು ಡೈರೆಕ್ಟಾಗಿ ವೆಜಿಟೇಬಲ್ ಬೇಯ್ತಾ ಇರುವಾಗ ಕೂಡ ಹಾಕ್ಬೋದು. ನಾನಿಲ್ಲಿ ಮಿಕ್ಸಿ ಜಾರಿಗೆ ಹಾಕಿದ್ದೇನೆ ಅಷ್ಟೇ, ಏನು ವ್ಯತ್ಯಾಸ ಆಗೋದಿಲ್ಲ. ಈಗ ನಾವು ರುಬ್ಬಿಟ್ಕೊಂಡಂತಹ ತೆಂಗಿನ ತುರಿ ಮತ್ತು ಮೆಣಸಿನ ಹುಡಿಯನ್ನು ಕೂಡ ಅದಕ್ಕೆ ಸೇರಿಸಿ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೀವಿಲ್ಲಿ ಉಪ್ಪು ನೋಡ್ಕೊಳ್ಬೋದು, ಉಪ್ಪು ಕಮ್ಮಿ ಇದ್ದರೆ ಬೇಕಾದರೆ ಹಾಕ್ಕೊಳ್ಬೋದು. ಈಗೊಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆ ಸೇರಿಸಿ 1 ಚಮಚದಷ್ಟು ಸಾಸಿವೆ, 1 ಚಮಚದಷ್ಟು ಉದ್ದಿನಬೇಳೆ ಸೇರಿಸಬೇಕು ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಫ್ರೈ ಆಗ್ತಾ ಇರುವಾಗ ನಾವು ಒಂದು 20 ಎಲೆಯಷ್ಟು ಕರಿಬೇವಿನ ಎಲೆಯನ್ನು ಕೂಡ ಇದಕ್ಕೆ ಸೇರಿಸಬೇಕು ಮತ್ತು ಒಂದು 2 ಕೆಂಪು ಮೆಣಸನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡು ಸೇರಿಸಬೇಕು. ಅದು ಫ್ರೈ ಆಗುವಾಗ ನಾವು 1 ಕಪ್ನಷ್ಟು ತುರಿದ ಕೊಬ್ಬರಿಯನ್ನು ಕೂಡ ಇದಕ್ಕೆ ಸೇರಿಸಬೇಕು. ಅದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಎಷ್ಟು ಫ್ರೈ ಆಗಬೇಕಂದ್ರೆ ಅದು ಕೆಂಪು ಬಣ್ಣಕ್ಕೆ ಟರ್ನ್ ಆಗಬೇಕು. ಹೀಗೆ ರೆಡಿ ಮಾಡಿದ ಒಗ್ಗರಣೆಯನ್ನು ನಾವು ಪದಾರ್ಥಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬೇಯಿಸಿದರೆ ರುಚಿಯಾದ ಬಿಸಿ ಬಿಸಿಯಾದ ಕೇರಳ ಶೈಲಿಯ ಕೂಟು ಕರಿ ರೆಡಿ ಆಯಿತು.